ರಾಜಿಸುವ ಸುಮಾಕಕ್ಕೆ ಯಾವತ್ತು ವೈರಿ ಗರ್ಭವು ವಿಭಾಗವಾಯಿತು. ತಳನವಡಿಯುವ ಸುವರ್ಣದಂತೆ ಕೃಪಾಣವನ್ನು ಕಂಡು ಜಡದ ಮತಿಗಳು ಜಡದಿಗಳು ಅಡಗಿಕೊಂಡರು. ಎಂಥ ವೀರಾದಿ ವೀರನು ಈ ಪಡಿ ವೀರನು ಬಲಜ್ಜನ ಮುಂಭಾಗದ ಮಾತನಾಡಿಸುವ ನೀಡಿದವರು ನರನೆ ನಾವುದಾರಂದರೆ ಹತ್ತದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ. ಹೇಳಿಕೊಂಡವರ ವೇಗದ ಮನಮಾಂಕಿದವ ಸಾರಥಿ ಗೋವದೇ ನಾವುದಾರೆಂದರೆ ತಾರದೇವ ಕಾಂಚನ ಕಿರೀಟ ಮಣಿಮಯ ವಿರಾಜಿತ ಎನ್ನ ಒತ್ತ ರೂಪ ಲಾವಣ್ಯದ ಸೂರ್ಯನ ಕಾಂತಿಯು ಕಂದಿ ಕುಂದಿ ಕಪ್ಪಾಯಿತು. ಎಲ್ಲ ಸಾರಥಿ ಗೋವದೇ ಸೌಜನ್ಯನಂತೆ ಗರ್ಜಿಸಿದರೆ ಮೂರ್ಜಗವು ತಳ್ಳನಗೊಂಡು ಧರಣಿ ಪಾಲರು ಅನ್ನಪಾನಾದಿಗಳನ್ನು ಬಿಟ್ಟು ಕಡು ಮೂರ್ಖರಾಗಿ ಅಡವಿ ಪಾಲದರು. ಸಾರಥಿ ಊರ್ಜಿತ ಪ್ರಬಲ ವೀರರಾದ ನಿರ್ಜೇಂದ್ರನ ವಾರ್ಜಿತ ಧನವರ್ಜಿಸಿ ನಿರ್ಜೀವಿಯಾಗಿ ಕುಳಿತುಕೊಂಡನು. ಕಾಲು ಗೆಜ್ಜೆಯ ಗಣ ರವಸಕ್ಕೆ ಅಷ್ಟ ದಿಗ್ಗಜಗಳು ಸಾರಥಿ ಅಷ್ಟ ದಿಕ್ಪಾಲಕರುಗಳು ಶ್ರೇಷ್ಠನೆಂದು ಮೆರೆಯುವ ಪಾವಕ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಜನರಿದ್ದೆ ಪ್ರವೀಣ ಅಗ್ನಿ ದೇವ ಮಹಾವೀರನಂದು ಹಡಿಗಡಿಗೆ ಬಿಡದಂತೆ ಜಯ ವೀರ್ಯ ಮುಗಿಲೈ ಸಾರದೆ ವೀರ ಅಗ್ನಿದೇವರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ? ಬಹಿರ್ಯೈ ಸಾರಥಿ ಗೋವರೇ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ವಿಚಾರ್ಯ? ಹೌದು ದೇವ. ಆಸುರ ಕುಲ ವೀರನಾದ ಹಿರಣ್ಯಕಶ್ಯಪನು ಶೀಘ್ರದಿಂದ ಕರೆಸಿದ ಕಾರಣ ಬೋರಣವಾಗಿದೆ ಸಾರಥಿ. ಒಳ್ಳೇನು ಗೋವರೇ, ಮುಂದೇನು ಸಂಗತಿ? ಸಾರಥಿ ತಾಡ ಮಾಡದ ಈರಣ್ಯ ನಗರ ಪುರದಡಿಗೆ ಸೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ. ನಮೋ ನಮೋ ರಾಜ ರವಿ ದೀರ್ಘಾಯುಷ್ಯ ಮಸ್ತ್ ಮೇಲೆ ಕೇಳು ಅಗ್ನಿದೇವನೇ ವೀರಾದಿ ವೀರನೇ ರಾಜ್ಯವ ಕುಲ ಶ್ರೇಷ್ಠ ರಾಜ್ಯನೇ ಅವೋ ಅಗ್ನಿದೇವನೇ ಎನ್ನನ್ನು ಅತ್ಯಂತ ಸಡಗರದಿಂದ ಈ ಅರಮಂದಿರಕ್ಕೆ ಕರೆಸಿದ ಕಾರಣವೇನು? ಅಂತ ಕಾರ್ಯವಿರುವುದು ಅಗ್ನಿದೇವನೇ. ಎನ್ನಿಂದ ಆಗುವಂತ ಮಹಾ ಕಾರ್ಯ ದಾವದಿರುವುದು ವಿವರಿಸಿ ಹೇಳು. ತಕ್ಷಣದಿ ಅವರ ಶರೀರಂ ಕುಗ್ಗಿಸಿ ಅವರ ಶರೀರಂ ಪಕ್ಷಿಸಿ ಬಿಡುವೆ. ತಡ ಮಾಡದ ನೀವು ಪಡೆಯುತ್ತಾರ ಸದ್ಗುಣ ವಿಶಾಲ. ಅವೋ ಅಗ್ನಿದೇವನೇ ರಾಜ ಅತ್ಯಂತ ಸಟಕರದಿಂದ ನಿನ್ನಂ ಕರೆಸಿದ ಕಾರಣವೇನೆಂದರೆ ಅದು ಏನು ರಾಜ್ಯ? ಪಿತೃದ್ರೋಹಿಯಾದ ಪ್ರಹ್ಲಾದ ಕುಮಾರನನ್ನು ಸುಟ್ಟಗೈದು ದರ್ರನ ಡೇಗಿ ನಿನ್ನ ದಾವನ್ನು ಇಂಗಿಸಿಕೋ. ನಿನಗೆ ಹೊಟ್ಟೆ ತುಂಬುವುದು, ನನಗೆ ಸಂತೋಷ ಉಂಟಾಗುವುದು. ಹೌದಾ ರಾಜ? ಅವೋ ಅಗ್ನಿದೇವನೇ ರಾಜ ಇಷ್ಟು ಕಾರ್ಯವು ನೀನು ನನಗೆ ನಡೆಸಿಕೊಡುವ ತಾಸ ಮಾಡಬೇಗ ಅವನನ್ನು ಸರ್ವನಾಶ. ಓಹೋ ಈರಣ್ಯಪುರದ ಒಡೆಯನೇ. ಅವೋ ಅಗ್ನಿದೇವನೇ ಅದು ಏನು ನಿನ್ನ ಆಲೋಚನೆ? ಎಂತ ಆಲೋಚನೆ ಇರೋದು ಅಗ್ನಿದೇವನೇ? ಹಸು ಕಂದ ಮಗಳನ್ನು ಪಶುಪಾಲಕನ ಸರಿ ಸಮಾನವೆಂದು ವೇದಶಾಸ್ತ್ರವು ಸಾರುವುದು. ಅದು ನನಗೆ ತಿಳಿದಿರುವಲ್ಲ ಈ ಭ್ರಷ್ಟ. ಶಿಶು ಹತ್ಯೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ ಈ 3 ಹತ್ಯೆಗೈದರೆ ಇಹ ಪರದೋಳ ಮುಕ್ತಿ ಸಾಧನವಿಲ್ಲ. ಓಹೋ ದಾನವೇಂದ್ರರೇ ಅಗಿದೇವನೇ
ಈಗ ನಾವು ಅತಿಥಿಗಳಾಗಿ ಈ ಭೂಮಿಯ ಮೇಲೆ ಹೊರನಾಡುವುದು ಸಾಕಿನ್ನು ಶಿಶುವತ್ತೆ ಗೈದು ಮತ್ತೆ ಯಾವ ಘೋರ ನರಕಕ್ಕೆ ಈಡಾಗಲಿ. ಆಹೋ ದಾನವೇಂದ್ರರೇ, ಎಲೈ ದಹನವೇ, ಮಗನನ್ನು ಕೊಲ್ಲುವಷ್ಟು ಅವಿವೇಕನಾಗಬೇಡ. ಕಳೆದುಕೊಂಡು ಮುದುಕುವುದು, ಆಮೇಲೆ ದುಃಖಿಸುವುದು ಈಗ ಸರಿಯಾದ ಆಲೋಚನೆ ಮಾಡು. ಎಲೆ ಭ್ರಷ್ಟ, ಅವು ನಮ್ಮ ನೀತಿ ಮಾತುಗಳನ್ನು ಹೇಳಕ್ಕೆ ನಾನಿನ್ನನ್ನು ಕರೆಸಿದರೆ ಭ್ರಷ್ಟ. ಆಹೋ ರಾಜ್ಯ, ಎಲೈ ದಹನವೇ, ಇಂಥ ನೀಚ ಕೃತ್ಯವನ್ನು ಗೈಯುವುದಕ್ಕೆ ಎಲ್ಲಿಂದ ಸರಿಯಾಗದು. ಬೇರೆ ಯಾವುದಾದರೂ ಕಾರ್ಯವಿದ್ದರೆ ಹೇಳು, ತಕ್ಷಣ ತಡ ಮಾಡುವುದನ್ನು ನಿವಾರಿಸಿಕೊಡುವೆ. ದಾನವ ಶ್ರೇಷ್ಠನೇ ಮಾಡಿ. ಎಲೈ ಅಷ್ಟ ದಿಕ್ಪಾಲಕರೆಂಬ ಭ್ರಷ್ಟರು ಒಬ್ಬನಾದ ಸಪ್ತನಾಲಿಗೆಯುಳ್ಳ ಅತ್ತಿಯೆಂಬ ಭ್ರಷ್ಟ, ತೂಪರು ಪಾಪಿಷ್ಟ. ಎಲೈ ಭ್ರಷ್ಟ, ಎನ್ನಾಜ್ಞೆ ಮೀರಿ ನಡೆದರೆ ನಿನ್ನ ಕೈ ಕಾಲಗಳನ್ನ ಪಿಡಿದು ಎಡಮೆಡೆ ಬಿಗಿದು ನಮ್ಮಯ ಕಾರಾಗೃತ ನಿನ್ನ ಬಂಧಿಸುವೆ. ಎಲೈ ದಾನವೇ, ನಿನಗೆ ಇಷ್ಟೊಂದು ಗರ್ವವೇ? ಎನ್ನ ಆಜ್ಞೆಗೆ ಪ್ರತ್ಯುತ್ತರ ಕೊಡಕ್ಕೆ ಹೋಗಿಯೋ, ಇಲ್ಲವೇ ನಿನ್ನನ್ನು ಎಮ್ಮೆಯ ಸೆರೆಮನೆಯಲ್ಲಿ ಬಂಧಿಸಲೇ? ಹೋದ ಮಾಡದ ನಡೆ ಮೂರ್ಖ, ಔಹೋ ಹಿರಣ್ಯಪುರದ ನಗರದ ಒಡೆಯನೇ, ಎಲೈ ಭ್ರಷ್ಟ ಅಗ್ನಿದೇವನೇ, ಶಾಂತನಾಗು ಬೇಗನೆ. ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ, ತಕ್ಷಣದಿ ನೆರವೇರಿಸಿಕೊಡುವೆ. ಬಳಿ ಸಾರಥಿ, ದೇವತೆಗಳ ಗೆದ್ದೆನೆಂಬ ಇವನಿಗೆ ಮಹಾಗರ್ವವು ಶ್ರೀಹರಿಯ ಸಂಕಲ್ಪದಂತೆ ಅದು ಏನು ನಡೆಯಬೇಕೋ ತಾನಾಗೆ ನಡೆಯುವುದು. ನಾ ಇನ್ನು ಹೋಗಿ ಬರುವನು ರಾಜ್ಯ ತಾಕತ್ತಿಲ್ಲ. ಹೋಗಿ ಬಂದು ನಾನು ದಾನ ಹೊರಡಿಲ್ಲ. ಅಗ್ನಿದೇವ, ಅಮ್ಮಯ್ಯ, ನಿನಗೆಷ್ಟು ಧೈರ್ಯ? ಅದೇನು ಮಾತೆ? ನನ್ನ ಮಗನನ್ನು ದಹಿಸಲು ಬಂದಿರುವೆಯಾ? ನಿನ್ನ ಗಂಡನ ಆಜ್ಞೆ ಆಗಿರೋದು. ನನ್ನ ಗಂಡನ ಮಾತನ್ನು ಕೇಳಿ, ನಿನ್ನ ಗಂಡನ ಮಾತು ಕೇಳಿ ನಿನ್ನ ಮಗನನ್ನು ಧಿಕ್ಕರಿಸುವನು. ಬೇಡ. ಅದು ಯಾತಕ್ಕೆ? ರಾಜರ ಮಾತು ಧಿಕ್ಕರಿಸುವುದಾಗುವುದಿಲ್ಲ. ಅಗ್ನಿದೇವ, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಗ್ನಿದೇವ, ಅಮ್ಮಯ್ಯ, ನಾವಾಗುವೆನು ನಿನಗೆ ಶಿರವ. ಏತಕ್ಕೆ ತಾಯಿ? ಅಗ್ನಿದೇವ, ಅಮ್ಮಯ್ಯ, ಈ ಉಳಿಸು ಎನ್ನ ಮಗನ ಶಿವ. ಅಗ್ನಿದೇವ, ಅಮ್ಮಯ್ಯ, ನನ್ನ ಮಗನ ಪ್ರಾಣವನ್ನು ನೀನು ಉಳಿಸಬೇಕು. ರಾಜ್ಯರ ಮಾತು ಇಲ್ಲ ಮಾತೆ, ಮೀರುವುದುಂಟೆ ತಾಯಿ? ತಾಯಿಯಿಂದ ಕರೆಯುತ್ತಿರುವೆಯಲ್ಲ, ಹೌದಮ್ಮಯ್ಯ. ನನ್ನ ಮಗನನ್ನು ಕೊಲ್ಲಲು ನಿನಗೆ ಮನಸ್ಸಾದ್ರೆ ಹೇಗೆ ಬರುವುದು? ನಿನ್ನ ಗಂಡನ ಆಜ್ಞೆ ಆಗಿರುವುದು ತಾಯಿ. ಓ ಅಗ್ನಿದೇವ,